ಕಥೆ ಪ್ರಾರಂಭವಾದದ್ದು ಮುಂಬೈನ ಮಹಾನಗರಿಯಲ್ಲಿ. ನಾನಿಷ್ಟು ದಿನ ಕಾದೆ, ಇನ್ನು ಎಷ್ಟು ದಿನ ನಂತರ ಅಂತ ಹೇಳ್ತೀಯಾ? ನನ್ನ ಜೀವನವೇ ನಿನ್ಮೇಲೆ ನಿಂತಿದೆ ಅಲ್ವಾ? ಎಲ್ಲವನ್ನು ಬಿಟ್ಟು ನಿನ್ನೊಂದಿಗೆ ಬರುತ್ತೇನೆ ಎಂದು ನಾನು ಹುಡುಗಿಯಾಗಿ ಹೊರಟಿರುವಾಗ ನೀನೇಕೆ ದ್ವಂದ್ವ ಮನಸ್ಥಿತಿಯಲ್ಲಿರುವೆ? ನನಗೆ ಗೊತ್ತು, ನಿನ್ನ ನೋವು ನನಗೆ ಕಾಣ್ತಾ ಇದೆ. ಆದ್ರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂದ್ರೆ ನೀನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡೇ ಇದ್ದೀನಿ, ಆದ್ರೆ ಪ್ರತಿ ಬಾರಿಯೂ ನಿನ್ನ ಕುಟುಂಬ, ನಿನ್ನ ಹಿಂದಿನ ಜೀವನ ಅದೇ ಕಾರಣನಾ? ನನಗೂ ವಯಸ್ಸಾಯ್ತು. ನನ್ನ ಮನೆಯಲ್ಲಿಯೂ ಮದುವೆ ಮಾಡ್ಕೊ ಹೇಳ್ತಾ ಇದ್ದಾರೆ. ನನ್ನ ಮನೆಯಲ್ಲಿ ಏನು ಉತ್ತರ ಕೊಡ್ಲಿ? ನಾನು ಪ್ರೀತಿಸುವವನಿಗೆ ಮದುವೆಯಾಗಿ 2 ಹೆಣ್ಣು ಮಕ್ಕಳು ಇದ್ದಾರೆ ಎಂದು ಹೇಳಬೇಕೆ? ಅಲ್ಲ, ಇನ್ನು ಅವನಿಗಾಗಿ ಹುಚ್ಚಿಯಂತೆ ಕಾಯುತ್ತಿದ್ದೇನೆ ಎಂದು ಹೇಳಬೇಕೆ? ಹೌದು, ನನ್ನ ಮನೆ, ನನ್ನ ಮಕ್ಕಳು, ಅವರ ಜವಾಬ್ದಾರಿ ನನ್ನ ಮೇಲೆ ಇದೆ. ನಾನು ಯಾರ ಜೀವನವನ್ನು ಮುರಿಯಲು ಆಗಲ್ಲ. ಹಾಗಾದ್ರೆ ನನ್ನ ಪ್ರೀತಿ ತಪ್ಪ? ನಿನ್ನನ್ನು ಪ್ರೀತಿಸಿದ್ರೆ ಪಾಪನ? ಇಲ್ಲ, ನಿನ್ನ ಪ್ರೀತಿ ತಪ್ಪಲ್ಲ. ತಪ್ಪು ಸಮಯ, ತಪ್ಪು ಪರಿಸ್ಥಿತಿ, ನಾನೇ ತಪ್ಪು. ನಿನ್ನ ಜೊತೆಯಲ್ಲಿ ಬದುಕಬೇಕು ಅನ್ನೋದು ನನ್ನ ಕನಸಿತ್ತು. ಇವತ್ತು ಅದೇ ನನ್ನ ಶಿಕ್ಷೆಯಾಗಿದೆ. ನಿನ್ನನ್ನು ಬಿಡುವುದು ಸುಲಭವಲ್ಲ, ಆದರೆ ನಿನ್ನ ಭವಿಷ್ಯವನ್ನ ಕತ್ತಲಲ್ಲಿ ಹಾಕಲು ನನಗೆ ಹಕ್ಕಿಲ್ಲ. ಸರಿ, ನಾನ್ ಹೋಗ್ತೀನಿ. ಆದ್ರೆ ನೆನ್ಪಿರ್ಲಿ, ನಿನ್ನಿಂದ ದೂರ ಹೋದಳು ಅಂತ ನನ್ನ ಪ್ರೀತಿ ಕಡಿಮೆ ಆಗಲ್ಲ. ಈ ಪ್ರೀತಿ ಎಲ್ಲಿಗೆ ಹೋಗಿ ತಲುಪುತ್ತೋ ನೋಡೋಣ ಪ್ರಿಯ. ಮದುವೆಯಾಗಿ 2 ಹೆಣ್ಣು ಮಕ್ಕಳು ಇದ್ದ ಮುರಳಿ ಇತ್ತ ಪ್ರಿಯಾಳೊಂದಿಗೆ ಪ್ರೀತಿಯಲ್ಲಿ ಬಿತ್ತು ಒದ್ದಾಡುತ್ತಿದ್ದ. ಕಾಲ ಕಳೆದಂತೆ ಇತ್ತ ಮುರಳಿಯ ಹೆಂಡತಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಂತೆ ಕುಸಿದು ಬೀಳುತ್ತಾಳೆ. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಸಂಜೆಯವರೆಗೆ ಚಿಕಿತ್ಸೆ ಪಡೆಯದೆ ಬಿದ್ದಲ್ಲಿ ಪ್ರಾಣ ಬಿಟ್ಟಿರುತ್ತಾಳೆ. ಹೆಂಡತಿಯ ಸಾವು ಒಂದು ಕಡೆಯಾದ್ರೆ, ತನ್ನ 2 ಮಕ್ಕಳಿಗೆ ಮುಂದೇನು ಎನ್ನುವ ಚಿಂತೆ ಕಾಡಿತ್ತು. ಕಾಲ ಕಳೆಯಿತು. ಹೆಂಡತಿಯು ಅಗಲಿದ 1 ತಿಂಗಳು ಒಳಗೆ ಪ್ರಿಯಾಳನ್ನು ಮದುವೆಯಾಗುತ್ತಾನೆ. ಪ್ರೀತಿಗೆ ಜಯ ಸಿಕ್ಕಿತ್ತು. ನಾನು ನನ್ನ ಕನಸಿನಲ್ಲಿ ಯೋಚಿಸಿರಲಿಲ್ಲ ಆ ಮನೆಗೆ ನಿಮ್ಮ ಹೆಂಡತಿಯಾಗಿ ಬರುತ್ತೇನೆ ಎಂದು. ಹೌದು ಪ್ರಿಯ, ನನ್ನ 2 ಮಕ್ಕಳಿಗೆ ಹೊಸ ಅಮ್ಮ ಸಿಕ್ಕಿದಂತಾಯಿತು. ಬಾಯಿ ಮಾತಿಗೆ ಬೇಕಾದರೆ ಅಮ್ಮ ಎಂದು ಹೇಳಲಿ. ಹಾಗೆಂದು ಅವರ ಸೇವೆ ಮಾಡುವುದಕ್ಕೆ ಈ ಅಮ್ಮನಿಂದ ಸಾಧ್ಯವಿಲ್ಲ. ಹಾಗೆಂದ್ರೆ ಹೇಗೆ? ಅವರು ನನ್ನ ಮಕ್ಕಳು. ನಿಮ್ಮ ಊರಿನಲ್ಲಿ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಎಂದು ಹೇಳಿದ್ದೀರಿ ಅಲ್ಲವೇ? ಅಲ್ಲಿಗೆ ಹೋಗಿ ಬಿಟ್ಟು ಬನ್ನಿ. ಅಜ್ಜಿ ಮನೆಯಲ್ಲಿಯೇ ಕಲಿಯಲಿ. ನನಗೆ ಬೇಕಾದದ್ದು ನೀವು, ಮಕ್ಕಳಲ್ಲ. ಸರಿ, ಆ ಬಗ್ಗೆ ಯೋಚಿಸ್ತಾರೆ ಎಂದು ಒಮ್ಮೆಗೆ ಬೇಸರಪಟ್ಟ ಮುರಳಿ ಪ್ರೀತಿಯ ಮರುಳನಾಗಿ ತನ್ನ 2 ಮಕ್ಕಳನ್ನು ಮರುದಿನವೇ ಅಜ್ಜಿ ಮನೆಗೆ ಹೋಗಿ ಬಿಟ್ಟು ಬರುತ್ತಾನೆ. ಅಜ್ಜಿ ಮನೆಗೆ ಬಂದು 10 ವರ್ಷ ಕಳೆದ ಉಮಾ ಹಾಗೂ ನಿಶಾ ತನ್ನ ಬಾಲ್ಯದ ಜೀವನವನ್ನು ಅಲ್ಲಿಯೇ ಕಳೆದುಬಿಡುತ್ತಾರೆ. ಕಷ್ಟದ ಜೀವನವನ್ನೇ ಅನುಭವಿಸುತ್ತಿದ್ದ ಸೌಮ್ಯ ಸ್ವಭಾವದ ನಿಶಾ, ತುಂಟಿ ಉಮಾ ಅಜ್ಜಿಯ ಪ್ರೀತಿಯಲ್ಲಿ ಬೆಳೆದವರು. ತನ್ನ ತಂದೆಯ ಮೇಲಿದ್ದ ಕೋಪಕ್ಕೆ, ಮದುವೆ ಪ್ರೀತಿ ವಿಶ್ವಾಸಗಳ ಮೇಲೆ ನಂಬಿಕೆಯೇ ಇರದ ಉಮಾಳಿಗೆ ಆಗಷ್ಟೇ ಕಾಲೇಜ್ನಲ್ಲಿ ಪರಿಚಯ ಆದವಳು ಸುಂದರಿ. ಉಮಾ, ಕಾಲೇಜ್ನಲ್ಲಿ ನಿನ್ನನ್ನು ಮೊದಲು ನೋಡುವಾಗ ಯಾಕಪ್ಪ ಈ ಹೆಣ್ಣು ಇಷ್ಟು ಮೌನ ಎಂದುಕೊಳ್ಳುತ್ತಿದ್ದೆ. ಆದರೆ ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದ ನಂತರ ಯಾಕಪ್ಪ ಈ ಹೆಣ್ಣು ಇಷ್ಟು ಮಾತನಾಡುತ್ತಾಳೆ ಅನ್ನುವಷ್ಟು ಗೆಳೆತನ ಬೆಳೆದಿದೆ. ಹೌದು ಸುಂದರಿ, ಈ ಬದಲಾವಣೆಗೆ ಮೂಲ ಕಾರಣ ನೀನೆ. ನೀನು ನನ್ನ ಜೀವನದಲ್ಲಿ ಬರದೆ ಹೋಗುತ್ತಿದ್ದರೆ ಮುಂದೆಯೂ ಮೌನಿಯಾಗಿ ಉಳಿಯುತ್ತಿದ್ದೆ. ಇರ್ಲಿ, ನೀನು ನಿನ್ನ ಪುರಾಣ ಪ್ರಾರಂಭಿಸಬೇಡ. 1 ವರ್ಷದಲ್ಲಿ ನಿನ್ನ ನೋವಿನ ಕಥೆ ಕೇಳಿ ಸುಸ್ತಾಗಿದೆ. ಹೀಗೂ ನೆಮ್ಮದಿಯಾಗಿದ್ದೀಯ ಅಲ್ವಾ? ನಿನಗೊಂದು ಹೇಳುವುದಕ್ಕಿದೆ. ನಾಳೆ ನಮ್ಮ ಮನೆಯಲ್ಲಿ ದೀಪಾವಳಿ ಆಚರಿಸುತ್ತಿದ್ದೇವೆ. ನನ್ನ ಮನೆಯನ್ನು ನೋಡಬೇಕು ಎಂದು ಹೇಳುತ್ತಿದ್ದೀಯಲ್ವೇ? ನಾಳೆ ಬಾ. ಇಲ್ಲ, ನನಗೆ ಸರಿಯಾಗುವುದಿಲ್ಲ. ಅಜ್ಜಿಯೊಂದಿಗೆ ಬೆಳೆದವಳು ನಾನು. ಇನ್ನೊಂದು ದಿನ ನೋಡೋಣ. ನೀನ್ ಹೇಗೆ ಬರೋದಿಲ್ಲ, ನಾನ್ ನೋಡ್ತೇನೆ. ಮುಂದೆಯೂ ನನ್ನ ಮುಖ ನೀನು ನೋಡ್ಲೇಬೇಕಲ್ವೇ? ಬರ್ಬೇಡ. ಮಾರನೇ ದಿನ ಸುಂದರಿಯ ಮನೆಯಲ್ಲಿ ದೀಪಾವಳಿ ಆಚರಣೆ ಜೋರಾಗಿ ನಡೆಯುತ್ತಿತ್ತು. ಕೂಡು ಕುಟುಂಬವಾಗಿದ್ದ ಸುಂದರಿಯ ಮನೆ ತುಂಬಾ ಮಕ್ಕಳು, ಅಜ್ಜ ಚಿಕ್ಕಪ್ಪಂದಿರು ಸಂತೋಷದಿಂದಿದ್ದರು. ಅಷ್ಟು ಹೊತ್ತಿಗೆ ಉಮಾಳ ಆಗಮನ. ಸುಂದರಿಗೆ ಎಲ್ಲಿಲ್ಲದ ಸಂತೋಷ. ತನ್ನ ಸ್ನೇಹಿತೆಯನ್ನು ತನ್ನ ಅಮ್ಮನಿಗೆ ಪರಿಚಯ ಮಾಡಿಕೊಡುತ್ತಾಳೆ. ನನ್ನ ಮಗಳು ಸುಂದರಿ ನಿನ್ನ ಬಗ್ಗೆ ಹೇಳುತ್ತಿರ್ತಾಳಮ್ಮ. ನೀನು ಯಾವಾಗಲೂ ಒಬ್ಬಂಟಿಯಾಗಿರ್ತೀಯಂತೆ. ನಿನಗೆ ಯಾರು ಇಲ್ಲ ಎನ್ನುವ ಬೇಸರವೇ? ನಾವೆಲ್ಲ ಇದ್ದೇವಲ್ಲ. ನನ್ನನ್ನು ನಿನ್ನ ಅಮ್ಮ ಎಂದುಕೋ. ನಿನಗೇನು ಬೇಕು ಕೇಳಿಕೋ. ಹಾಗೂ ಈ ಕಡೆ ಬಂದು ಹೋಗುತ್ತಾ ಇರು.
ಇದು ಕೂಡ ನಿನ್ನ ಮನೆ. ಅಷ್ಟು ಹೊತ್ತಿಗೆ ಸುಂದರಿಯ ತಂದೆ ಏನೋ ಕೇಳುವುದಕ್ಕಾಗಿ ಅಡುಗೆ ಮನೆಗೆ ಬರುತ್ತಾರೆ. ಹಾಗೂ ಇದನ್ನೆಲ್ಲ ಗಮನಿಸುತ್ತಿದ್ದ ಉಮಾಲಿಗೆ ಬಹಳ ಪ್ರೀತಿಯಿಂದ ಇರುವ ಸಂಸಾರ ಎಂದು ತಿಳಿದುಬರುತ್ತದೆ. ಮನೆಗೆ ಮರಳಿದ ಉಮಾ ರಾತ್ರಿ ನಿದ್ದೆ ಬಾರದೆ ತನಗೂ ಒಂದು ಪ್ರೀತಿ ಕೊಡುವುದಕ್ಕೆ ಚಿಕ್ಕ ಸಂಸಾರ ಸಿಕ್ಕಿತೂ ಎನ್ನುವ ಆಲೋಚನೆ ಮಾಡುವುದನ್ನು ಬಿಟ್ಟು ಅವರು ಯಾಕೆ ಅಷ್ಟು ಸಂತೋಷದಿಂದಿದ್ದಾರೆ ಎನ್ನುವ ಅಸೂಯೆ ಹುಟ್ಟಿಕೊಂಡಿತ್ತು. ದಿನಗಳು ಸಾಗಿತ್ತು. ಸುಂದರಿಯ ಕುಟುಂಬದಲ್ಲಿ ತಾನು ಒಬ್ಬಳು ಸದಸ್ಯೆ ಎನ್ನುವಷ್ಟು ಹತ್ತಿರವಾಗಿದ್ದಳು. ಸ್ವಲ್ಪ ದಿನಗಳ ನಂತರ ಮನೆಗೊಂದು ಲೆಟರ್. ಬಿಳಿದಾದ ಬಟ್ಟೆಯಲ್ಲಿ ಕಪ್ಪು ಬಣ್ಣ ಬಿದ್ದಂತೆ. ಮನೆಯಲ್ಲಿ ಮೌನ ಆವರಿಸಿತು. ತನ್ನ ಮಗಳ ವಿಚಾರವಾಗಿ ಪ್ರೀತಿ ಪ್ರೇಮ ಎನ್ನುವ ಬಲೆ ಹೆಣೆದು ಎಚ್ಚರಿಕೆಯಿಂದ ಇರಿ ಎನ್ನುವಂತೆ ಬರೆಯಲಾಗಿತ್ತು. ಇಂತಹ ಕೆಟ್ಟ ಕೆಲಸ ಮಾಡಲು ಯಾರು ಸಾಧ್ಯ ಎನ್ನುವ ಆಲೋಚನೆ ಒಂದು ಕಡೆಯಾದರೆ, ತನ್ನ ಮಗಳನ್ನು ಉತ್ತಮ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೇನೆ ಎನ್ನುವ ವಿಚಾರ ಮನದಲ್ಲಿ ಗಟ್ಟಿಯಾಗಿತ್ತು. ಮಾರನೇ ದಿನ, ಉಮಾ, ನನ್ನನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವೆ. ಹುಡುಗರಲ್ಲಿ ಮಾತನಾಡೋದಕ್ಕೆ ಹೋಗದ ನನಗೆ ಈ ರೀತಿಯಾಗಿ ಲೆಟರ್ ಬರಲು ಸಾಧ್ಯವೇ? ಬರದವರು ಯಾರು ಎಂದು ಗೊತ್ತಿಲ್ವಲ್ಲ. ಹೌದು, ಯಾರೋ ಬೇಕು ಅಂತಲೇ ಮಾಡುತ್ತಾರೆ. ಇಲ್ದೆ ಹೋದ್ರೆ ಹೋಗಿ ಹೋಗಿ ನಿನಗೆ ಇಂತಹ ಲೆಟರ್ ಬರುವುದಕ್ಕೆ ಸಾಧ್ಯವೇ? ಹಾಗಂತ ಇದನ್ನ ದೊಡ್ಡ ವಿಷಯ ಮಾಡುವುದು ಬೇಡ. ಸುಮ್ಮನೆ ಪೊಲೀಸ್ ಸ್ಟೇಷನ್ ಅಂತ ಹೋದ್ರೆ ಎಲ್ಲರಿಗೂ ತಿಳಿಯುತ್ತದೆ, ಅವಮಾನವಾಗುತ್ತದೆ, ಹಾಗೂ ಬೇರೆ ಹಿಂದಿನ ವಿಚಾರಗಳಿದ್ದರೂ ಹೊರಗೆ ಬೀಳುತ್ತದೆ. ಸಾಕು ಮಾಡು ಉಮಾ ಅಂತ. ಕೆಲಸ ಹಿಂದೆಯೂ ಮಾಡ್ಲಿಲ್ಲ, ಇನ್ನೂ ಮಾಡೋದಿಲ್ಲ. ನನ್ನ ತಂದೆ ನನಗೆ ಉತ್ತಮ ಸಂಸ್ಕಾರ ಕೊಟ್ಟಿದ್ದಾರೆ. ಅದನ್ನ ಮೀರಿ ನಾನು ಬದುಕಲಿಲ್ಲ. ನೀನು ಬರುವುದಕ್ಕಿಂತ ಮೊದಲು ಆ ರೀತಿ ಇರಬಹುದು ಎನ್ನುವ ಆಲೋಚನೆಯನ್ನು ಮೊದಲಾಗಿ ತಲೆಯಿಂದ ಹೊರಗೆ ಹಾಕು. ಇಲ್ಲ, ನಾನು ಆ ರೀತಿ ಹೇಳಲಿಲ್ಲ. ನಾವು ನಮ್ಮ ಜಾಗೃತಿಯಲ್ಲಿ ಇರುವುದು ಒಳಿತಲ್ಲವೇ? ನಾವು ಮೊದಲು ಆ ಲೆಟರ್ ಬರೆದವರು ಯಾರು ಎನ್ನುವುದನ್ನು ಹುಡುಕೋಣ. ನನಗೆ ಅನ್ನಿಸುತ್ತದೆ, ನಮ್ಮ ಕ್ಲಾಸ್ ರೂಮಿನಲ್ಲಿ ನಿನ್ನನ್ನೇ ದಿಟ್ಟಿಸಿ ನೋಡುವ 3ನೇ ಬೆಂಚಿನ ಮೊದಲ ಹುಡುಗ ಅವನೇ ಅಕ್ಷಯ್. ಅವನೇ ಬರೆದಿರಬಹುದು. ಅವನ ಪ್ರೀತಿಯನ್ನು ಒಪ್ಪದೇ ನೀನು ಅವಮಾನ ಮಾಡಿರುವೆ ಎಂದು ಅವನ ಗೆಳೆಯರಲ್ಲಿ ಹೇಳಿದ್ದನಂತೆ. ಹಾಗೆಂದು ನೇರವಾಗಿ ಅವನಲ್ಲಿ ಹೋಗಿ ಕೇಳಬೇಡ, ಸತ್ಯ ಹೇಳುವುದಿಲ್ಲ. ಅದಕ್ಕೊಂದು ಉಪಾಯ ಬೇರೆ ಮಾಡೋಣ, ಏನಂತೀಯ? ಹೌದು ಉಮಾ, ನೀನ್ ಹೇಳೋದು ಸರಿಯಾಗಿದೆ. ನನ್ ತಲೆಯಂತೂ ಹಾಳಾಗ್ ಹೋಗಿದೆ. ನನ್ ಮನೆ ಎಂದ್ರೆ ಖುಷಿ ಸಂತೋಷ ಇತ್ತು. ಆದ್ರೆ ಈಗ ಅಪ್ಪನು ಸರಿಯಾಗಿ ಮಾತನಾಡ್ತಿಲ್ಲ. ಮೌನವೇ ತುಂಬಿಕೊಂಡ ಮನೆ. ಅಪವಾದ ಬಂದಿದೆ ಎಂದ ಮಾತ್ರಕ್ಕೆ ನಾನು ತಪ್ಪಿತಸ್ಥೆ ಎಂದು ಅರ್ಥ ಅಲ್ವಲ್ಲ. ನೋಡೋಣ, ಕಾಲವೇ ಅದಕ್ಕೆ ಉತ್ತರ ಕೊಡ್ತದೆ. ಯಾರಲ್ಲಿಯೂ ಕೇಳುವುದು ಬೇಡ, ಹೇಳುವುದು ಬೇಡ. ಈ ಚಿಂತೆಯಲ್ಲಿ ದಿನಗಳು ಸಾಗಿತು. ಪುಟ್ಟ, ನಾನು ಈ ರೀತಿ ಹೇಳುತ್ತಿದ್ದೇನೆ ಎಂದು ನೀನು ಬೇಸರಿಸಬಾರದು. ಇತ್ತೀಚೆಗೆ ನನ್ನ ಗಮನಕ್ಕೆ ಬಂದ ಕೆಲವು ವಿಷಯಗಳು, ಈ ಉಮಾ ಮನೆಗೆ ಬರುವುದನ್ನ ಕಡಿಮೆ ಮಾಡಿದ್ದಾಳೆ. ಯಾಕೆ? ಅವಳಲ್ಲಿ ಏನಾದರೂ ಕೋಪ ಮಾಡಿಕೊಂಡಿದ್ದೀಯಾ? ಇಲ್ಲಮ್ಮ, ಕೋಪವೇನೂ ಇಲ್ಲ. ನಾನು ಅವಳ ವರ್ತನೆಯಲ್ಲಿ ಬಹಳ ವ್ಯತ್ಯಾಸವನ್ನ ಕಾಣ್ತಾ ಇದ್ದೇನೆ. ಲೆಟರ್ನ ವಿಚಾರದಲ್ಲಿ ನನ್ನದೇ ತಪ್ಪು ಇರಬಹುದು ಎನ್ನುವ ಹಾಗೆ ಮಾತನಾಡ್ತಾಳೆ. ಈ ವಿಚಾರ ಆದ ನಂತರ ನನ್ನಲ್ಲಿ ಅಷ್ಟು ಮಾತುಕತೆಯೂ ಇಲ್ಲ. ಅವಳು ಇನ್ನೊಬ್ಬಳ ಜೊತೆ ಹೆಚ್ಚು ಕಾಲ ಕಳೆಯುತ್ತಿದ್ದಾಳೆ. ನಾನಿದ್ರೂ ಇಲ್ಲದ ಹಾಗೆ. ಮಾತನಾಡಿಸಿದ್ರೂ ಸ್ವಲ್ಪ ಮಾತಾಡಿ ಮಾತು ಜಾರಿಸಿ ಎಲ್ಲೋ ಹೋಗ್ತಾಳೆ. ಹಾಗಾದ್ರೆ ಒಮ್ಮೆ ಯೋಚಿಸಿ ನೋಡು, ಆ ಲೆಟರ್ ಅವಳೇ ಯಾಕೆ ಬರೆದಿರಬಾರ್ದು? ಇಲ್ಲ ಅಮ್ಮ, ಸಾಧ್ಯವೇ ಇಲ್ಲ. ಅವಳು ನನ್ನ ಪ್ರಾಣ ಸ್ನೇಹಿತೆ. ಹೆಚ್ಚಾಗಿ ನನ್ನ ವಿಚಾರ ಎಲ್ಲವೂ ತಿಳಿದಿರುವುದು ಅವಳಿಗೆ. ಹೀಗಿರುವಾಗ ಅವಳು ಯಾಕೆ ನನಗೆ ದ್ರೋಹ ಬಗೆತಾಳೆ? ಹಾಗಾದ್ರೆ ಒಂದು ಕೆಲಸ ಮಾಡು. ಹೇಗೋ ನಾವಿಬ್ಬರು ಆ ಲೆಟರ್ ಓದಲಿಲ್ಲ. ತಂದೆ ಮಲಗಿದ ಬಳಿಕ ಅವರು ಟೇಬಲ್ ಅಡಿಯಲ್ಲಿ ಇರಿಸಿದ ಆ ಲೆಟರ್ ಅನ್ನು ತೆರೆದು ಒಮ್ಮೆ ಓದಿ ನೋಡು. ಪ್ರಾಣ ಸ್ನೇಹಿತೆ ಹೇಳುತ್ತೀಯಾ? ಅವಳು ಬರೆಯುವ ಅಕ್ಷರಗಳು ಯಾವ ರೀತಿ ಇದೆ ಎಂದು ನಿನಗೆ ತಿಳಿದಿದೆಯಲ್ಲವೇ? ಅವಳ ಹ್ಯಾಂಡ್ ರೈಟಿಂಗ್ಗೆ ಆಗಿದ್ದರೆ ಖಚಿತವಾಗುತ್ತದೆ. ತಾಯಿಯ ಮಾತಿನಂತೆ ಆ ಲೆಟರ್ ಓದುತ್ತಾಳೆ. ಅವಳಿಗೆ ತಿಳಿದು ಬರುತ್ತದೆ ಇದು ಉಮಾಲು ಮಾಡಿದ ಕೆಲಸ ಎಂದು. ಹಾಗಾದರೆ 3ನೇ ವ್ಯಕ್ತಿಯನ್ನು ಸರಿಯಾಗಿ ಅರಿಯದೆ ಕುಟುಂಬದೊಳಗೆ ಸೇರಿಸಬಹುದೇ? ನೀವೇ ಯೋಚಿಸಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಟೂನ್ ಝೂಮ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.